ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಮ್ಮ ಕೈಯಲ್ಲಿ ಹಣ ಅನ್ನೋದು ಉಳಿತಾನೆ ಇಲ್ವಾ? ತಿಂಗಳು ಕೊನೆಗೆ ಜೇಬಿನಲ್ಲಿ ಪರ್ಸಿನಲ್ಲಿ 10 ರೂಪಾಯಿ ಕೂಡ ಉಳಿತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಇದೆಯಾ? ಒಂದೊಂದು ಪೈಸೆಗೂ ಪರದಾಟ, ಖಾಲಿ ಜೇಬಿನ ಹೋರಾಟ. ಯಾಕೆ ಹಣ ನಿಮ್ಮ ಹತ್ರ ಯಾಕೆ ಬರ್ತಾ ಇಲ್ಲ? ಹಣವನ್ನ ಅಟ್ರಾಕ್ಷನ್ ಮಾಡುವಂತಹ ಯಾವುದಾದರೂ ಒಂದು ಬ್ಲಾಕೇಜಸ್ ಏನಾದರೂ ನಿಮ್ಮ ಔರ ಮತ್ತು ಚಕ್ರದಲ್ಲಿ ಆಗಿದೆಯಾ? ಈ ಸಂಚಿಕೆಯಲ್ಲಿ ವೀಕ್ಷಕರೇ, ನಿಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಒಂದು ಅದ್ಭುತವಾದಂತಹ ವಸ್ತುವನ್ನ ಇಟ್ಕೊಂಡು ಹಣ ಹೇಗೆ ಆಕರ್ಷಣೆ ಮಾಡಬೇಕು ಅನ್ನೋದನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ಈ ವಿಶೇಷ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ಕಾರ್ಯಕ್ರಮವನ್ನು, ವಾಹಿನಿಯನ್ನು ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇದೆ ವೀಕ್ಷಕರೇ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆ ಆಗುತ್ತೆ. ಅದರ ಜೊತೆಗೆ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ. ಹೌದು, ಆ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ ಇಂತಹ ಕಂಟೆಂಟ್ಗಳು ಮೆಂಬರ್ಗಳಿಗೆ ಮಾತ್ರ ಸ್ಕೆಡ್ಯೂಲ್ ಆಗಿರುತ್ತೆ. ಅದನ್ನು ಜಾಯಿನ್ ಬಟನ್ ಒತ್ತಿ ಎಂಜಾಯ್ ಮಾಡ್ಬೋದು. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ನಿಮ್ಮ ಅಡುಗೆ ಮನೆಯ ಮಸಾಲೆ ಪದಾರ್ಥ ಇಡುವಂತಹ ಡಬ್ಬಿಯಲ್ಲಿದೆ ಈ ಒಂದು ಚಮತ್ಕಾರಿ ವಸ್ತು. ಈ ವಸ್ತುವಿಗೂ ಮಾತೆ ಮಹಾಲಕ್ಷ್ಮಿಗೂ ಅವಿನಾಭಾವ ಸಂಬಂಧ. ಈ ಪದಾರ್ಥವನ್ನು ಕಂಡ್ರೆ ಮಾತೆ ಮಹಾಲಕ್ಷ್ಮಿಗೆ ಬಹಳ ಖುಷಿ, ಬಹಳ ಆನಂದ. ಈ ಪದಾರ್ಥವನ್ನು ನೀವು ಪ್ರತಿದಿನ ಅಲ್ಲದೆ ಹೋದರೂ ವಾರಕ್ಕೆ ಒಮ್ಮೆ ಆದರೂ ಕೂಡ ನಿಮ್ಮ ಅಡುಗೆ ಪದಾರ್ಥಕ್ಕೆ ಬಳಸ್ತೀರಾ. ಎಸ್ಪೆಷಲಿ ಪಾಯಸ, ಸ್ವೀಟು ಇಂತಹ ಆಹಾರ ಪದಾರ್ಥಕ್ಕೆ ಈ ವಸ್ತು ಬೇಕೇ ಬೇಕು. ಅದರ ಘಾಟು, ಅದರ ಘಮ, ಅದರ ಸುಗಂಧ, ನೆಗೆಟಿವ್ ಎನರ್ಜಿಯನ್ನು ಓಡಿಸುವಂತಹ ತತ್ವ ಎಲ್ಲವೂ ಕೂಡ ಹಣವನ್ನು ಆಕರ್ಷಣೆ ಮಾಡುತ್ತೆ. ಅದನ್ನು ನೀವು ಇಗ್ನೋರ್ ಕೂಡ ಮಾಡಿರ್ತೀರ. ಆ ವಸ್ತು ಯಾವುದು ಅಂತ ನಾನು ಹೇಳಿಬಿಟ್ರೆ ನಿಮಗೆ ಶಾಕ್ ಆಗುತ್ತೆ. ಓ ಹೌದು ಗುರುಗಳೇ, ಇದನ್ನು ನಾವು ಇಗ್ನೋರ್ ಮಾಡಿದ್ದೀವಿ, ಈ ರೆಮಿಡಿ ನೀವು ಹೇಳಿ ಅದನ್ನು ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ ಅಂತ ನೀವು ಪಟ್ ಅಂತ ಹೇಳ್ತೀರ. ಎರಡು ರೆಮಿಡಿ ತಂದಿದ್ದೀನಿ ವೀಕ್ಷಕರೇ, ಮುತ್ತಿನಂತಹ ಉಪಾಯ ತಂದಿದ್ದೀನಿ. ನೀವೇನು ಖರ್ಚು ಮಾಡೋದು ಬೇಡ. ಈ ಸಂಚಿಕೆ ನೋಡಿದ ತಕ್ಷಣ ನಿಮ್ಮ ಅಡುಗೆ ಮನೆಗೆ ಎದ್ದು ಹೋಗಿ ಮಸಾಲೆ ಬಾಕ್ಸನ್ನು ಓಪನ್ ಮಾಡಿ ನಾನು ಹೇಳುವಂತಹ ಪದಾರ್ಥವನ್ನು ತಗೊಳ್ಳಿ. ಸಿಂಪಲ್ಲಾಗಿ 2 ರೆಮಿಡಿ ಮಾಡ್ಕೊಳ್ಳಿ. ಕೇವಲ 41 ದಿನ ಸಮಯ ಕೊಡಿ ಸಾಕು ವೀಕ್ಷಕರೇ. ಈ ರೆಮಿಡಿ ಮಾಡಿದ ಮೇಲೆ ಹಣ ಯಾಕೆ ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ, ಹಣ ಯಾಕೆ ನಿಮ್ಮತ್ತ ಆಕರ್ಷಣೆಯಾಗಿ ಬರೋದಿಲ್ಲ ನಾನು ನೋಡ್ತೀನಿ. ಅಂತಹ ಪವರ್ಫುಲ್ ರೆಮಿಡಿ ಹೇಳ್ಕೊಡ್ತೀನಿ. ಇಲ್ಲಿಯವರೆಗೆ ಯೂಟ್ಯೂಬ್ ಇತಿಹಾಸದಲ್ಲಿ ಯಾರು ನಿಮಗೆ ಹೇಳಿಕೊಟ್ಟಿಲ್ಲ ಅಂತಹ ರೆಮಿಡಿ ಇದು. ಪ್ರಯೋಗ ಮಾಡಿ ನೋಡಿ, ಖರ್ಚು ಮಾಡೋದು ಬೇಡ, ಫ್ರೀಯಾಗಿ ಉಚಿತವಾಗಿ ರೆಮಿಡಿ ಹೇಳ್ಕೊಡ್ತೀನಿ. 2 ರೆಮಿಡಿ. ಮೊದಲನೆಯದ್ದೇನಪ್ಪ ಅಂತಂದರೆ, ಯಾವಾಗ ನಮ್ಮ ಔರ, ವೈಬ್ರೇಷನ್, ಚಕ್ರ ಎಲ್ಲ ವೀಕ್ ಆಗಿರುತ್ತೆ, ಹಣ ಆಕರ್ಷಣೆ ಮಾಡುವಂತಹ ಶಕ್ತಿಯನ್ನು ಕಳ್ಕೊಂಡಿರುತ್ತೆ. ಹಾಗಾಗಿ ಅವುಗಳನ್ನು ವೈಬ್ರೇಟ್ ಮಾಡಿ, ಆಕ್ಟಿವೇಶನ್ ಮಾಡಿ ಹಣವನ್ನು ನಿಮ್ಮತ್ತ ಆಕರ್ಷಣೆ ಮಾಡುವಂತಹ ವಿಧಾನ ಹೇಳ್ಕೊಡ್ತೀನಿ. ಈ 2 ರೆಮಿಡಿಗಳಿಗೆ ಬೇಕಾಗಿರುವಂತಹ ಏಕಮಾತ್ರ ವಸ್ತು, ದಿ ಒನ್ ಆ್ಯಂಡ್ ಓನ್ಲಿ ಪ್ರಾಡಕ್ಟ್ ವಸ್ತು ಏನು ಅಂತಂದರೆ
ಲವಂಗ. ಹೌದು, ಕ್ಲೋವ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಆ ಲವಂಗವನ್ನು ಈಗ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ. ಈ ಮೊಗ್ಗಿರುವಂತಹ ಹೂವಿರುವಂತಹ ಲವಂಗ ತಗೋಬೇಕು. ನೋಡ್ತಾ ಇದ್ದೀರಿ, ಅದು ಕಟ್ಟಾಗಿರಬಾರ್ದು, ಖಂಡಿತ ಆಗಿರಬಾರ್ದು, ತುಂಡಾಗಿರಬಾರ್ದು. ಅದು ಪೂರ್ಣ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಹಣ ಎಳೆಯುವ ಶಕ್ತಿ ಬರುತ್ತೆ. ಲವಂಗಕ್ಕೆ ನಾನು ಮೊದಲೇ ಹೇಳಿದ ಹಾಗೆ ಮಾತೆ ಮಹಾಲಕ್ಷ್ಮಿಯ ವಿಶೇಷ ಆಶೀರ್ವಾದ, ಕೃಪೆ ಇರುತ್ತೆ. ಲವಂಗವನ್ನು ಯಾರು ಇಂತಹ ರೆಮಿಡಿಗಳಿಗೆ ಬಳಸ್ತಾರೋ ಲಕ್ಷ್ಮಿಯ ಆಕರ್ಷಣೆ ಪಟ್ಟಂತ ಆಗುತ್ತೆ. ಹಣ ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ, ಪರ್ಸಲ್ಲಿ ಸದಾ ಇರುತ್ತೆ, ಕೈಯಲ್ಲಿ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇರುತ್ತೆ, ಸದಾ ನಿಮ್ಮ ತಿಜೋರಿಯಲ್ಲಿ ಇರುತ್ತೆ. ಏನು ಮಾಡಬೇಕು? 2 ಪ್ರಯೋಗ ಮಾಡಿ. ಮೊದಲನೆಯದ್ದು, ಕೇವಲ 3 ಗುರುವಾರ ಮಾಡಿ ನೋಡಿ. ಎಷ್ಟು? 3 ಗುರುವಾರ. ಏನು ಮಾಡಬೇಕು? ರಾತ್ರಿ ನೀವು ಎಲ್ಲ ಕೆಲಸಗಳನ್ನು ಮುಗಿಸಿ, ಊಟ ಉಪಚಾರ ಎಲ್ಲ ಮುಗಿಸಿ, ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ, ಇನ್ನೇನು ಮಲಗೋದಕ್ಕೆ ಹೋಗ್ತೀರಿ ಅನ್ನೋ ಸಂದರ್ಭದಲ್ಲಿ ಈ ಒಂದು ಉಪಾಯ ಮಾಡಿ. ಆದರೆ ಒಂದೇ ಒಂದು ಕಂಡೀಷನ್ ಏನು ಅಂತಂದರೆ, ನೀವು ಈ ಉಪಾಯ ಮಾಡುವಂತಹ ಸಂದರ್ಭದಲ್ಲಿ ಅಡುಗೆ ಮನೆ ನೀಟಾಗಿರಬೇಕು, ಶುದ್ಧವಾಗಿರಬೇಕು, ಕ್ಲೀನ್ ಆಗಿರಬೇಕು. ಅಡುಗೆ ಮನೆಯ ಗ್ಯಾಸ್ ಸ್ಟವ್ ಮೇಲೆ ಖಾಲಿ ಹೆಂಚಿರಬಾರ್ದು. ಖಾಲಿಯಾದಂತಹ ಅಡುಗೆ ಪದಾರ್ಥಕ್ಕೆ ಬಳಸುವಂತಹ ನಿಮ್ಮ ಸ್ಟೀಲ್ ಪಾತ್ರೆಗಳಾಗಲಿ, ಅಲ್ಯೂಮಿನಿಯಂ ಪಾತ್ರೆಗಳಾಗಲಿ ಯಾವುದು ಇರಬಾರ್ದು. ಗ್ಯಾಸ್ ಕಟ್ಟೆ ನೀಟಾಗಿರಬೇಕು. ಗ್ಯಾಸಿನ ಮೇಲೆ ಯಾವ ಪಾತ್ರೆಗಳು ಇರಕೂಡದು. ಮತ್ತು ಸಿಂಕಿನಲ್ಲಿ ಮುಸುರೆ ಪಾತ್ರೆಯಂತೂ ಮೊದಲೇ ಇರಬಾರದು. ಈ ರೀತಿಯಾಗಿ ಅಡುಗೆ ಮನೆ ಅಸ್ತವ್ಯಸ್ತವಾಗಿದ್ದರೆ ಈ ರೆಮಿಡಿ ವರ್ಕ್ ಆಗೋದಿಲ್ಲ. ಹಾಗಾಗಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಅವತ್ತು ಗುರುವಾರ ರಾತ್ರಿ ಊಟ ಮಾಡಿದ ತಕ್ಷಣ ಮುಸುರೆ ಪಾತ್ರೆಯನ್ನೆಲ್ಲ ತಿಕ್ಕಿ ಸಿಂಕನ್ನು ನೀಟಾಗಿ ಇಟ್ಕೊಳ್ಳಿ. ಗ್ಯಾಸ್ ಕಟ್ಟೆಯನ್ನು ಒರೆಸ್ಕೊಳ್ಳಿ, ಗ್ಯಾಸ್ ಸ್ಟವ್ ಒರೆಸ್ಕೊಳ್ಳಿ. ಅಡುಗೆ ಮನೆ ಶುದ್ಧವಾಗಿರಲಿ, ನೀಟಾಗಿರಲಿ. ಆಮೇಲೆ ಏನು ಮಾಡಿ? ಒಂದು ಮಣ್ಣಿನ ಹಣತೆ ತಗೊಳ್ಳಿ. 7 ಹೂವಿರುವಂತಹ ಪೂರ್ಣ ಪ್ರಮಾಣದ ಲವಂಗ ತಗೊಳ್ಳಿ. 6 ಕರ್ಪೂರವನ್ನು ತಗೊಳ್ಳಿ. ಒಂದು ಹಿತ್ತಾಳೆ ತಟ್ಟೆ ಅಥವಾ ಸ್ಟೀಲ್ ತಟ್ಟೆಯ ಮೇಲೆ ಆ ಮಣ್ಣಿನ ಹಣತೆಯನ್ನು ಇಟ್ಬಿಟ್ಟು ಆ 7 ಲವಂಗವನ್ನು ಹಾಕ್ಕೊಳ್ಳಿ, 6 ಕರ್ಪೂರವನ್ನು ಹಾಕ್ಕೊಳ್ಳಿ. ಆ ಸಂಖ್ಯೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. 7 ಲವಂಗದ ಜಾಗದಲ್ಲಿ 6 ಲವಂಗ 7 ಕರ್ಪೂರವನ್ನಾದರೂ ಹಾಕ್ಕೋಬೋದು, ಅಥವಾ 6 ಕರ್ಪೂರ 7 ಲವಂಗವನ್ನಾದರೂ ಹಾಕ್ಕೋಬೋದು, ಹೆಂಗಾದರೂ ಸರಿ. ಆಮೇಲೆ ಅದನ್ನು ಬೆಳಗಿಸಿಟ್ಬಿಟ್ಟು ಫಸ್ಟು ಅದರ ಧೂಪ ಹೊಗೆ ಏನಿರುತ್ತೆ ಅಡುಗೆ ಮನೆ ತುಂಬ ಅದು ಪಸರಿಸಲಿ, ಹರಡಲಿ. ಆಮೇಲೆ ಅದನ್ನು ಆ ತಟ್ಟೆಯನ್ನು ಹಾಗೆ ಹಾಲಿಗೆ ತೊಗೊಂಬನ್ನಿ. ಆ ಹಾಲಲ್ಲೂ ಅದರ ಧೂಪವನ್ನು ತೋರಿಸಿ, ನಿಮ್ಮ ಬೆಡ್ರೂಮಲ್ಲಿ ತೋರಿಸಿ, ಮನೆಯ ಬಾತ್ರೂಮ್, ಟಾಯ್ಲೆಟ್, ದೇವ್ರ ಮನೆ 3 ಜಾಗ ಬಿಟ್ಟು ಎಲ್ಲ ಕಡೆಗೂ ತೋರಿಸಿ. ಮನೆಯಿಂದ ಹೊರಗಡೆ ತೊಗೊಂಡು ಹೋಗೋದು ಬೇಡ. ಈ ಎಲ್ಲ ಜಾಗದಲ್ಲಿ ತೋರಿಸಿ ಮತ್ತೆ ಅದನ್ನು ಅಡುಗೆ ಮನೆಯಲ್ಲೇ ಇಟ್ಟುಬಿಡಿ. ಅಡುಗೆ ಮನೆಯ ಸೆಂಟ್ರ್ ಪ್ಲೇಸಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಅದೆಲ್ಲ ಆ ಒಂದು ಬೂದಿ ಏನು ಉಳಿದಿರುತ್ತೆ ಅದೆಲ್ಲ ಬರ್ನ್ ಆಗಿ ಏನಿರುತ್ತೆ ಅದು ಹಾಗೇ ಇರಲಿ. ಅವತ್ತು ರಾತ್ರಿ ಮನೆಯಿಂದ ಹೊರಗಡೆ ಹಾಕೋದು ಬೇಡ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಆಮೇಲೆ ಬೆಳಗ್ಗೆ ನೀವು ಕೈಕಾಲು ಮುಖ ತೊಳ್ಕೊಂಡು ಕಸ ಗುಡಿಸುವಂಥ ಸಂದರ್ಭದಲ್ಲಿ ಆ ಮಣ್ಣಿನ ಹಣತೆಯಲ್ಲಿ ಕರ್ಪೂರ ಮತ್ತು ಆ ಲವಂಗ ಸುಟ್ಟ ಬೂದಿ ಏನಿರುತ್ತೆ ಅದನ್ನು ಯಾವುದಾದ್ರೂ ಮರದ ಕೆಳಗಡೆ ಹಾಕ್ಬೋದು ಅಥವಾ ಡಸ್ಟ್ಬಿನ್ನಿಗೆ ಹಾಕ್ಬೋದು. ಮಣ್ಣಿನ ಹಣತೆಯನ್ನು ತೊಳೆದ್ಬಿಟ್ಟು ಮತ್ತೆ ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು. ಇಲ್ಲಿಗೆ ಈ ರೆಮಿಡಿ ಮುಗಿಯುತ್ತೆ. ಈ ಪ್ರಕಾರವಾಗಿ ಗುರುವಾರ ರಾತ್ರಿ ನಿಮ್ಮ ಅಡುಗೆ ಮನೆಯಿಂದ ಆ ಮಣ್ಣಿನ ಹಣತೆಯಲ್ಲಿ 6 ಲವಂಗ 7 ಕರ್ಪೂರ ಅಥವಾ 7 ಕರ್ಪೂರ 6 ಲವಂಗವನ್ನು ಸುಟ್ಟು ಅದರ ಧೂಪವನ್ನು ತೋರಿಸೋದ್ರಿಂದ ಮನೆ ತುಂಬ ಏನು ಮಾಡುತ್ತೆ ಅಂದರೆ ಇಮ್ಮಿಡಿಯೇಟ್ಲಿ ಇನ್ಸ್ಟಂಟ್ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕತ್ತೆ. ಹೊರಗಡೆ ಹಾಕಿ ತಕ್ಷಣ ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡಿ ಒಳಗಡೆ ತರುತ್ತೆ. ಈ 3 ಗುರುವಾರ ಈ ರೀತಿ ಮಾಡೋದ್ರಿಂದ ಸಡನ್ ಒಂದು ಗುರುವಾರದಿಂದ ಇನ್ನೊಂದು ಗುರುವಾರಕ್ಕೆ, ಇನ್ನೊಂದು ಗುರುವಾರದಿಂದ ಮತ್ತೊಂದು ಗುರುವಾರಕ್ಕೆ, ಮತ್ತೊಂದು ಗುರುವಾರದಿಂದ ಮತ್ತೊಂದು ಗುರುವಾರಕ್ಕೆ ಫಿನಾನ್ಷಿಯಲ್ ಗ್ರೋತ್ ನೋಡ್ತಾ ಹೋಗ್ತೀರಾ. ಅಬಂಡನ್ಸ್, ವೆಲ್ತ್, ಅಟ್ರಾಕ್ಷನ್, ಕೆಲಸ ಕಾರ್ಯದಲ್ಲಿ ಪ್ರಗತಿ ಆಗ್ತಾ ಹೋಗುತ್ತೆ. 3 ಗುರುವಾರ ಮಾಡ್ಕೊಂಡು ರಿಸಲ್ಟ್ ಹೇಳೋದಕ್ಕೆ ನನಗೆ ಮರಿಬೇಡಿ. ಹಾಗೆ ಇನ್ನೂ ಒಂದು ರೆಮಿಡಿ ಇದೆ. ಅದೇನಪ್ಪ ಅಂದರೆ ಲವಂಗ ಮತ್ತು ಬಂಗಾರದ ಬಣ್ಣದ ನೀರು, ಗೋಲ್ಡನ್ ಕಲರ್ ವಾಟರ್ ಅಂತ ಹೇಳ್ತೀವಿ.
ಈ ರೆಮಿಡಿ ತುಂಬ ಅಂದರೆ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ನಿಮಗೆ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇಲ್ಲಿವರೆಗೂ ಈ ರೆಮಿಡಿಯನ್ನು ನಿಮಗೆ ಯಾವ ಯೂಟ್ಯೂಬ್ ಚಾನಲಲ್ಲಿ ಯಾರೂ ಕೂಡ ಹೇಳಿರೋದಕ್ಕೆ ಸಾಧ್ಯ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಇದನ್ನು ರಿವೀಲ್ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು, ನಿಮಗೆ ತುಂಬ ಆರ್ಥಿಕ ಹಿನ್ನಡೆ ಆಗ್ತಾ ಇದೆ, ಹಣಕಾಸಿಗೆ ಕಷ್ಟಗಳಾಗ್ತಾ ಇದೆ, ಸಾಲದ ಮೇಲೆ ಸಾಲ ಆಗ್ತಾ ಇದೆ, ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ, ಈ ರೀತಿಯಾದಂಥ ಹಣಕಾಸಿನ ಕಷ್ಟ ನಷ್ಟಗಳು ಸಮಸ್ಯೆಗಳಿದ್ದರೆ ಏನು ಮಾಡಿ ಅಂತಂದರೆ ವೀಕ್ಷಕರೇ, ಇದಕ್ಕೆ ನೀವು ಪ್ರತಿ ಗುರುವಾರ ಮತ್ತು ಪ್ರತಿ ಭಾನುವಾರ, ಎಷ್ಟು ಗುರುವಾರ ಎಷ್ಟು ಭಾನುವಾರ ಅಂತಂದರೆ ಒಂದು 5 ಗುರುವಾರ ಮಾಡ್ಕೊಳ್ಳಿ, 5 ಭಾನುವಾರ ಮಾಡ್ಕೊಳ್ಳಿ. ಈ ಗುರುವಾರ ಮಾಡಿಕೊಂಡ್ರೆ ಅದ್ರ ಮುಂದೆ ಬರುವಂಥ ಭಾನುವಾರ ಮಾಡಲೇಬೇಕು, ತಪ್ಪಿಸಬಾರ್ದು. ಗುರುವಾರ ಭಾನುವಾರ, ಗುರುವಾರ ಭಾನುವಾರ, ಗುರುವಾರ ಭಾನುವಾರ, ಈ ಥರ 5 ಗುರುವಾರ 5 ಭಾನುವಾರ ಮಾಡಬೇಕು. ಏನು ಮಾಡಬೇಕು, ರಾತ್ರಿ ಎಲ್ಲ ಕೆಲಸಗಳನ್ನು ಮುಗಿಸಿ ನೀವು ಊಟವನ್ನು ಮಾಡಿ ಮಲಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಒಂದು ಗಾಜಿನ ಗ್ಲಾಸ್ನಲ್ಲಿ ನೀರು ತಗೋಬೇಕು, ಶುದ್ಧವಾದ ಕುಡಿಯೋ ನೀರು ತಗೋಬೇಕು. ಅದರ ಒಳಗಡೆ 6 ಲವಂಗಗಳನ್ನು ಹಾಕಬೇಕು ಮತ್ತು ಒಂದು ಯಾವುದಾದ್ರೂ ಸಣ್ಣ ಬಂಗಾರದ ಆಭರಣವನ್ನು ಮುಳುಗಿಸ್ಬೇಕು. ಅದನ್ನು ಎಲ್ಲಿ ಬಿಟ್ಟು ಬಿಡಬೇಕು ಅಂತಂದರೆ ದೇವರ ಮನೆ ಎದುರುಗಡೆ ಬಿಟ್ಟುಬಿಡಿ. ರಾತ್ರಿ ಬೆಳಗ್ಗೆ ಎದ್ದು ನೀವು ನೋಡಿದಾಗ ಆ ನೀರಿನಲ್ಲಿ ಲವಂಗದ ಸತ್ವ ಎಲ್ಲ ಬಿಡುಗಡೆಯಾಗಿರುತ್ತೆ ಮತ್ತು ಬಂಗಾರ, ಸಣ್ಣ ಬಂಗಾರದ ಆಭರಣ ಹಾಕಿರ್ತೀರಲ್ಲ, ಆ ಬಂಗಾರದ ಶಕ್ತಿ, ಬಂಗಾರದ ಒಂದು ವೈಬ್ರೇಷನ್ ಅದರಲ್ಲಿ ನೀರಿನಲ್ಲಿ ಲವಂಗ ಮತ್ತು ಬಂಗಾರದ ಶಕ್ತಿ ಸಮ್ಮಿಳಿತ ಆಗಿರುತ್ತೆ. ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿದ ಮೇಲೆ ಬಂಗಾರದ ಆಭರಣವನ್ನು ತೆಗೆದು ತೊಳೆದು ನೀವು ಧರಿಸ್ಕೊಳ್ಳಿ, ಅಥವಾ ಒಳಗಡೆ ಇಡೋದಿದ್ರೆ ಇಟ್ಕೊಳ್ಳಿ ಸೇಫಾಗಿ. ಆ ಒಳಗಿರುವಂತಹ ಲವಂಗಗಳನ್ನು ಮರದ ಕೆಳಗಡೆ ಹಾಕಿ ಫ್ಲವರ್ ಪಾಟಲ್ಲಿ ಹಾಕ್ಬೋದು ಅಥವಾ ಡಸ್ಟ್ಬಿನ್ನಿಗೂ ಹಾಕಬಹುದು. ನೀರಿರುತ್ತಲ್ಲ, ಆ ನೀರಿಗೆ ಲವಂಗ ಮತ್ತು ಬಂಗಾರದ ಬಣ್ಣದ ಆ ನೀರಿಗೆ ಶಕ್ತಿ ಬಂದಿರುತ್ತೆ. ಆ ಮ್ಯಾಜಿಕ್ ವಾಟರನ್ನು ತಗೊಂಡ್ಬಿಟ್ಟು ನಿಮ್ಮ ಮನೆಯ ಸಮಸ್ತ ಎಲ್ಲ ಕಡೆಗೂ ಕೂಡ ಸ್ಪ್ರೇ ಮಾಡಿ ಚಿಮುಕಿಸಿ. ಬಾತ್ರೂಮ್, ಟಾಯ್ಲೆಟ್, ದೇವ್ರ ಮನೆ ಬಿಟ್ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ಕಡೆಗೂ ಕೂಡ ಅದನ್ನು ಚಿಮುಕಿಸ್ತಾ ಹೋಗಿ ಆ ನೀರನ್ನು. ಯಾವಾಗ? ನೆಕ್ಸ್ಟ್ ಡೇ ಮಾರ್ನಿಂಗ್. ನೀವು ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ಗಾಡಿಗೆ, ಮನೆಗೆ, ಎಲ್ಲ ಕಡೆಗೂ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಿ. ಬಾತ್ರೂಮ್, ಟಾಯ್ಲೆಟ್, ದೇವ್ರ ಮನೆ ಬಿಟ್ಬಿಡಿ. ಈ ರೀತಿ ಪ್ರೋಕ್ಷಣೆ ಮಾಡೋದ್ರಿಂದ ಆ ನೀರಿನ್ನೂ ಜಾಸ್ತಿ ಉಳಿತು ಅಂದರೆ ಮನೆ ಹೊರಗಡೆ ಯಾವುದಾದ್ರೂ ಗಿಡಕ್ಕೆ ಹಾಕಿಬಿಡಿ. ನಿಮ್ಮ ಬೀರು, ತಿಜೋರಿ, ಖಜಾನೆ, ಹಣ ಇಡುವಂಥ ಸ್ಥಳ ಎಲ್ಲ ಕಡೆಗೂ, ಪರ್ಸ್ಗೂ ಪ್ರೋಕ್ಷಣೆ ಮಾಡ್ಕೊಳ್ಳಿ, ನಿಮಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಈ ಲವಂಗ ಮತ್ತು ಬಂಗಾರವನ್ನು ಮುಳುಗಿಸಿಟ್ಟಂತಹ ಒಂದು ಮಿರಾಕಲ್ ಮ್ಯಾಜಿಕ್ ಗೋಲ್ಡನ್ ಕಲರ್ ವಾಟರ್ಗೆ ಹಣವನ್ನು ಎಳೆಯುವಂತಹ ಶಕ್ತಿ ಬಂದಿರುತ್ತೆ. ಮನೆ ಶುದ್ಧಿ ಆಗುತ್ತೆ, ಮನೆಯಿಂದ ನೆಗೆಟಿವ್ ಎನರ್ಜಿ ಓಡಿ ಹೋಗುತ್ತೆ. ಅದು ಯಾವ ಮಟ್ಟಿಗೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಈ ಗುರುವಾರ ಮತ್ತು ಭಾನುವಾರ ಮಾಡುವಂಥ ಗೋಲ್ಡನ್ ಲವಂಗ ಮತ್ತು ಬಂಗಾರವನ್ನು ಮುಳುಗಿಸಿಟ್ಟಂಥ ವಾಟರ್ ಅಂದರೆ ಅಬ್ಬಾ, ಅಪಾರ ಪ್ರಮಾಣದಲ್ಲಿ ಹಣ ಎಳೆಯುತ್ತೆ. ಮಾಡಿ ನೋಡಿ. ನಿಮಗೆ ಕೊಟ್ಟ ಹಣ ವಾಪಸ್ ಬರಬೇಕು ಅಂದರೆ ಅವರ ಹೆಸರು ಹೇಳಿ ಮನೆ ತುಂಬ ಪ್ರೋಕ್ಷಣೆ ಮಾಡಿ, ಇಂಥವ್ರು ಹಣ ಕೊಡಬೇಕು, ನನಗದು ಹಣ ವಾಪಸ್ ಬರಬೇಕು ಅಂತ. ಬರಲಿಲ್ಲ ಅಂದರೆ ಕೇಳಿ, ಅದ್ಭುತವಾಗಿ ವರ್ಕೌಟ್ ಆಗುತ್ತೆ, ಸಾಲ ತೀರುತ್ತೆ. ವೀಕ್ಷಕರೇ, ವಿಶೇಷವಾಗಿ ಈ ರೆಮಿಡಿ ಮಾಡಬೇಕಾದ್ರೆ ಶ್ರೀಚಕ್ರ ಯಂತ್ರ ದೇವ್ರ ಮನೆಯಲ್ಲಿದ್ದರೆ ಇನ್ನೂ ಬೊಂಬಾಟ್ ಬೇಗ ರಿಸಲ್ಟ್ ಕೊಡುತ್ತೆ. ನೀವೇನು ತರಿಸಿಲ್ವಾ? ಹಾಗಾದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಆ ಫೋಟೋ ಕಾಣಿಸ್ತಾ ಇದೆ, ಜೀತ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಸಿಗುತ್ತೆ, ಬುಕ್ ಮಾಡಿಸ್ಕೊಳ್ಳಿ. ವಿಶೇಷ ಒಂದು ದಿನಗಳಲ್ಲಿ ಮತ್ತು ನಿರಂತರವಾಗಿ, ಅಂದರೆ ಪ್ರತಿದಿನವೂ ಕೂಡ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಲಕ್ಷ್ಮೀ ಕುಬೇರ ಯಾಗ, ಅಷ್ಟಸಿದ್ಧಿ ಪೀಠದ ಮೇಲೆ ಮಹಾಲಕ್ಷ್ಮಿ ಕುಬೇರ ಯಾಗ ಆಗ್ತಾ ಇರುತ್ತೆ. ಪ್ರತಿದಿನ ನಿರಂತರ, ಒಂದು ದಿವಸ ಕೂಡ ಗ್ಯಾಪ್ ಕೊಡೋದಿಲ್ಲ ನಾವು. ಆ ಲಕ್ಷ್ಮೀ ಕುಬೇರ ಯಾಗದಲ್ಲಿ ನಿಮ್ಮ ಹೆಸರನ್ನ ಕೊಟ್ಟು ಇದನ್ನು ಬುಕ್ ಮಾಡಿಸ್ಕೋಬೋದು. ನಿಮ್ಮ ಹೆಸರಲ್ಲಿ 15ರಿಂದ 20 ಲಕ್ಷ ಸಿದ್ಧಿ ಜಪ ಆಗುತ್ತೆ. 30ರಿಂದ 40 ದಿವಸದೊಳಗಡೆ ನಿಮ್ಮ ಮನೆಗೆ ಬಂದ್ಬಿಡುತ್ತೆ ಶ್ರೀಚಕ್ರ. ಆ ಮನೆಗೆ ಬಂತು ಅಂದರೆ ಸಮಸ್ತ ಸಕಲ ಕಷ್ಟಗಳು ಕೂಡ ಮಂಜಿನಂತೆ ಕರಗುತ್ತೆ. ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ. ಹಣ ಹಾಗೇ ಹರಿದು ಬರುತ್ತೆ ನಿಮ್ಮ ಕಡೆಗೆ, ಸಾಕಷ್ಟು ಹಣ ಹರಿದು ಬರುತ್ತೆ. ಮ್ಯಾಗ್ನೆಟ್ ಥರ ಅದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದ್ದ ಜಾಗದಲ್ಲಿ ಅಟ್ರಾಕ್ಟ್ ಮಾಡುತ್ತೆ. ಮನೆ ಇರಲಿ, ಅಂಗಡಿ ಇರಲಿ, ಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಹಾಸ್ಪಿಟ್ಲ್ ಇರಲಿ, ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು. ಸ್ವಂತ ಮನೆ, ಬಾಡಿಗೆ ಮನೆ, ಎಲ್ಲ ಕಡೆ ಇದನ್ನು ತರಿಸ್ಕೊಳ್ಳಿ. ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ.
ಎಲ್ಲ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ಬುಕ್ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಸರಳ ವಿರಳ ಮಹಾವಾಸ್ತುವಿನ ಲವಂಗದ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇನ್ನೊಂದು ವಿನೂತನ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಈ ಸಂಚಿಕೆಯನ್ನು ಎಲ್ಲರೊಂದಿಗೂ ಪ್ರಚಾರ ಮಾಡಿ ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.